ಸಕ್ಕರೆ ನಾಡಿನ ಕೆಆರ್ಎಸ್ ಜಲಾಶಯಕ್ಕೆ ಜೀವ ಕಳೆ ಬಂದು ಬಿಟ್ಟಿದೆ. ಮಳೆ ಇಲ್ಲದೇನೆ ಹೊಳಹರಿವು ಇರಬಹುದು, ಒಳಹರಿವು ಇಲ್ಲದೇನೆ ಬಹಳ ಸಮಸ್ಯೆ ಆಗಿತ್ತು. ಬತ್ತಿ ಹೋದಂತ ವಾತಾವರಣ ಇತ್ತು. ಆದರೆ ಮಂಡ್ಯದ ಕೆಆರ್ಎಸ್ ಜಲಾಶಯಕ್ಕೆ ಈಗ ಒಂದು ಜೀವ ಕಳೆ ಬಂದಿದೆ. 100 ಅಡಿ ಎತ್ತ ಕೆಆರ್ಎಸ್ ಡ್ಯಾಮಿನ ನೀರಿನ ಮಟ್ಟ ಏರಿಕೆಯಾಗ್ತಿದೆ. ಮಂಡ್ಯದ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಜಲಾಶಯ ಆಯಿತು. ಕಬಿನಿ ಜಲಾಶಯ ಭರ್ತಿಯಾಗಿರುವುದರಿಂದ ಒಳಹರಿವು ಹೆಚ್ಚಳ ಆಗ್ತಿದೆ. ನಾನಾಗ್ಲೇ ಹೇಳ್ತಿದ್ನಲ್ಲ, ಮಳೆಯ ಕೊರತೆಯಿಂದಾಗಿ ಒಳಹರಿವು ಇರಲಿಲ್ಲ. ಅಂದ್ರೆ ನದಿಗೆ ನೀರಿಲ್ಲ, ಮಳೆ ಬಂದ್ರೆ ಮಾತ್ರ ನೀರು ಬರೋದು. ಹೊರಹರಿವಿಗೆ ಸಂಬಂಧಪಟ್ಟಂತೆ ನೀರು ಬಿಡಬೇಕಾ? ನಮ್ಮ ಡ್ಯಾಮಲ್ಲೇ ನೀರಿಲ್ಲ. ಅಂತ ಪರಿಸ್ಥಿತಿಗಳ ನಡುವೆ ಕಾವೇರಿ ಕಿಚ್ಚು ಬಹಳ ದೊಡ್ಡ ಮಟ್ಟಕ್ಕೆ ಕೊತ ಅಂತ ಇರುವಂತ ಸಂದರ್ಭದಲ್ಲಿ 100 ಅಡಿ ಎತ್ತ ಕೆಆರ್ಎಸ್ ಡ್ಯಾಮಿನ ನೀರಿನ ಮಟ್ಟ ಇದೆ. ನಾವು ದೃಶ್ಯದಲ್ಲಿ ಗಮನಿಸಬಹುದು. ಮಂಡ್ಯದ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಡ್ಯಾಮ್ ಇವತ್ತು ನೋಡೋದಕ್ಕೆ ಒಂದು ರೀತಿ ಸ್ವಲ್ಪ ಮಟ್ಟಿಗೆ ತೃಪ್ತಿಕರವಾಗಿದೆ. ಕಾರಣ ಕಬಿನಿ ಜಲಾಶಯದಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಅಲ್ಲಿ ಮಳೆ ಆಗಿರೋದ್ರಿಂದಾಗಿ ಒಳಹರಿವು ಹೆಚ್ಚಾಗಿ ಹೊರಹರಿವನ್ನ ಬಿಟ್ಟಿದ್ದಾರೆ. ನಂತರದಲ್ಲಿ ತಮಿಳುನಾಡಿಗೂ ಕೂಡ ನೀರು ಬಿಡೋ ಕೆಲಸ ಆಯಿತು. ಎಷ್ಟು ನೀರುಗಳನ್ನ ಬಿಡಲಾಗಿದೆ ಅನ್ನೋದು ಇವತ್ತಿನ ಸರ್ವಪಕ್ಷಗಳ ಸಭೆಯಲ್ಲಿ ಸುಮಾರು ಒಂದು 12ರಿಂದ 25 ಸಾವಿರ ಕ್ಯೂಸೆಕ್ ನೀರನ್ನ ಬಿಡಲಾಗಿದೆ ಅನ್ನುವಂತ ಅಂದಾಜಿದೆ. ಆಲ್ ಪಾರ್ಟಿಂಗ್ ಮೀಟಿಂಗ್ ನಲ್ಲಿ ಆ ಬಗ್ಗೆ ಚರ್ಚೆ ಕೂಡ ಆಯಿತು. ಅಂದ್ರೆ 2 ದಿನಗಳ ಅಂತರದಲ್ಲಿ 5 ಅಡಿ ನೀರು ಹೆಚ್ಚಳ ಆಗಿದೆ. ಮಳೆ ಆಗ್ತಿದೆ ಕೆಲ ಭಾಗದಲ್ಲಿ. ಅದು ಕಾವೇರಿ ಕೊಳ್ಳ ಇರಬಹುದು ಅಥವಾ ಜಲನಯನ ಪ್ರದೇಶಗಳಲ್ಲಿರಬಹುದು, ಎಲ್ಲವೂ ಕೂಡ ಇಲ್ಲಿ ಮ್ಯಾಟರ್ ಆಗ್ತಾ ಹೋಗುತ್ತೆ. ಕೆಆರ್ಎಸ್ ನೀರಿನ ಮಟ್ಟ ಇದೀಗ 97 ಅಡಿ ತಲುಪಿದ್ದು ಒಂದು ಮಟ್ಟಿಗೆ ರೈತರಿಗೆ ಸ್ವಲ್ಪ ಮಟ್ಟಿಗೆ ಒಂದು ರಿಲ್ಯಾಕ್ಸೇಷನ್ ಸಿಕ್ಕಿದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.